ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಮಗನಿಗೆ 5ನೇ ತಿಂಗಳು ಆದ್ದರಿಂದ ತೊಟ್ಟಿಲು ಬದಲಿಸುವ ಶಾಸ್ತ್ರಕ್ಕೆ ಬೆಂಗಳೂರಿಗೆ ಹೊರಟುವು. ಹೋಗುವಾಗ ನಮ್ಮ ಮನೆ ದೇವರು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಪೂಜೆಗೆ ಯಡಿಯೂರಲ್ಲಿ ಉಳಿದುಕೊಂಡುವು. ದಿನ ಸ್ವಾಮಿಯ ಅಭಿಷೇಕ ರಥೋತ್ಸವ ಎಲ್ಲ ಮುಗಿಸಿ ದರ್ಶನ ಪಡೆದೆವು. ನಮ್ಮ ಪಾಪು ಮೊದಲ ಬಾರಿ ದೇವರ ದರ್ಶನ ಮಾಡಿದ. ಅಲ್ಲಿಂದ ಬೆಂಗಳೂರಿಗೆ ಹೊರಟುವು. ಯಡೂರಿಂದ ಕಗ್ಗೇರಿಗೆ ಹುಟ್ವಿ. ಕಗ್ಗೇರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿನ ದರ್ಶನ ಮಾಡಿದ್ವಿ. ದಾಸೋಹದಲ್ಲಿ ನಮ್ಮ ಮಗ ಊಟ ಬೇಕು ಅಂತ ತುಂಬಾನೇ ಹಠ ಮಾಡ್ತಿದ್ದ. ಹಂಗೆ ಅಜ್ಜಿಗೆ ತುಂಬಾನೇ ಹಿಂಸೆ ಮಾಡ್ತಿದ್ದ. ಏನೇನ್ ನೋಡ್ಬೇಕು ಕಾಣ. ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ ಮೇಲೆ ಪಾಪುದು ತೊಟ್ಟಿಲು ಬದಲಿಸುವ ಶಾಸ್ತ್ರ ಮಾಡಿದ್ವಿ. ಹಾಗೆ ನಮ್ಮ ಮಗಂಗೆ ಹೊಸ ಬೇಬಿ ರಾಕರ್ ತಗೊಂಡ್ವಿ. ಅದನ್ನ ಜೋಡಿಸಿ ಆಮೇಲೆ ಅದನ್ನ ಪೂಜೆ ಮಾಡಿ ಆದ್ಮೇಲೆ ಮಗನ ಕೂಸಿದ್ವಿ. ಹೊಸ ಜಾಗ ಆದ್ದರಿಂದ ಸ್ವಲ್ಪ ಗಲಾಟೆ ಮಾಡ್ದ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆದ. 4 ದಿನ ಬೆಂಗಳೂರಲ್ಲಿ ಸ್ಟೇ ಮಾಡಿದ್ವಿ. ಹಾಗೆ ಬೆಂಗಳೂರು ಬನಶಂಕರಿ ದೇವಸ್ಥಾನಕ್ಕೆ ಹೊರಟ್ವಿ. ಬೆಂಗಳೂರಲ್ಲಿ ಬನಶಂಕರಿ ದೇವರ ಪೂಜೆ ಮಾಡಿಸಿದೆವು. ಪುರೋಹಿತರು ಶಾಕಂಬರಿ ದೇವಿಗೆ ಪಾಪು ಹೆಸರಲ್ಲಿ ಪೂಜೆ ನೈವೇದ್ಯ ಮಾಡಿ ಪ್ರಸಾದವನ್ನು ನೀಡಿದರು. ಪ್ರಭವಾದಿ ಷಷ್ಠಿ ಸಂವತ್ಸರನಾಮ ಮಧ್ಯೆ ಶ್ರೀಯುತ ಶ್ರೀ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ ಚತುರ್ದಶ. ಬೆಂಗಳೂರಲ್ಲಿ ತುಂಬಾನೇ ಮಳೆ ಚಳಿ ಜಾಸ್ತಿ ಇತ್ತು. ಆಮೇಲೆ 4 ದಿವಸ ಇದ್ದು ಹಾಸನಕ್ಕೆ ಹೊರಟು. ನನ್ನ ಮಗ ಕಾರ್ ಲಾಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ.
ಬರುವಾಗ ಕಿಚನ್ ಅಳಿಮನೆ ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ. ಪಕ್ಕ ಅಲ್ಲಿ ಸ್ಟೈಲ್ ಅಲ್ಲಿ ಫುಡ್ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ಫುಡ್. ಹಾಸನಲ್ಲೂ ತುಂಬಾನೇ ಮಳೆ ಇತ್ತು. ರಾತ್ರಿ ವೇಳೆ ಮನೆ ತಲುಪಿದೆವು. ನಮ್ಮ ಜರ್ನಿ ಹೀಗಿತ್ತು. ನಮ್ಮ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.